ಸಿದ್ಧ ಮಾಡಿ ರಂಗಪ್ಪ ವೇದಿಕೆ ಮಾಡಿ ಆಗಮಿಸ್ಬೇಕು. ಸಿದ್ಧ ಮಾಡಿ ರಂಗಪ್ಪ. ಟೈಮ್ ಆತ್ ಹೇಳ್ರಪ್ಪ. 5 ಗಂಟೆ ಹಾಕ್ಬಾ ಅಂತ ಕ್ಷತ್ರಿಯ ವೀರನಾದ ಕಾರ್ತವೀರ, ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು? ನಮ್ಮಿಂದೇನಾದರೂ ಸಹಾಯ ಬಯಸಿ ಬಂದಿರುವ್ಯಾ? ತಕ್ಷಣವೇ ತಡ ಮಾಡದೆ ಸಂದೇಹವಿಲ್ಲದೆ ಎನ್ನ ಮುಂದೆ ತಿಳಿಸು. ದಣದ ಬೇಸರವಾದಂತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದಂತ ತನ್ನ ಸ್ವೀಕರಿಸಿ ಆನಂದ ಹೊಂದಿರ ಕಲಿಸೂರ. ಎಷ್ಟು ನೋಡ ನಮ್ಮ ಮಾತಿನ ಭಾರ. ಬೇಡದನ್ನು ಕೊಡುವ ಕಾಮಧೇನು ನಿನ್ನಂತ ಬಡದೋಗಿ ಆಶ್ರಮದಲ್ಲಿ ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮೈಸೂರು ನಗರದ ಹರಮಂದಿರದಲ್ಲಿ ಆದ ಕಾರಣ ಕಾಮಧೇನವನ್ನು ಬಿಡಿದುವನು ಮುನಿಪ. ಇಷ್ಟೆಯನ್ನು ಭಿನ್ನಾಪ ಪಣಿಯೋಳು ಕ್ರೋಧಾಗ್ನಿಯನ್ನು ಧರಿಸಿದ ಎನ್ನಳು ನೀನು. ಪಣಿಯೋಳು ಕ್ರೋಧಾಗ್ನಿ ಧರಿಸಿದ ಎನ್ನಳು ನೀನು. ಸಮರಕ್ಕೆ ಮಾಡುವೆ ಇನ್ನು ಮನಮೋಗನೆ ಬತ್ತ ಮಾಡುವೆ ಇನ್ನು. ಮನಮೋಗನೆ ಬತ್ತ ಮಾಡುವೆ ಇನ್ನು. ಪಣಿಯೋಳ ಕೋದಾಕಿಯನ್ನು ಧರಿಸಿದ ಎನ್ನಳು ನೀನು. ಸಮರಕ್ಕೆ ಬಂದರೆ ಇನ್ನು ಈ ದೇವು ಭಸ್ಮ ಮಾಡುವೆ ಇನ್ನು. ಮನಮೋಗನೆ ಭಸ್ಮ ಮಾಡುವೆ ಇನ್ನು. ಶ್ರೇಷ್ಠವಾದ ಕಾಮಧೇನು ನಮ್ಮ ಸೇವೆಗೆ ಬಂದಿದೆ ಇನ್ನು. ಶ್ರೇಷ್ಠವಾದ ಕಾಮಧೇನು ನಮ್ಮ ಸೇವೆಗೆ ಬಂದಿದೆ ಇನ್ನು. ಇದರ ಕಷ್ಟ ನಿನಗೇಕೆ ಇನ್ನು? ನಿನ್ನ ಮನದೊಳಗಿರುವ ಬಿಟ್ಟು ಬಿಡೋ ಕೆಟ್ಟ ಚಲವನ. ಮನಮೋಗನೆ ಬಿಟ್ಟು ಬಿಡೋ ಕೆಟ್ಟ ಚಲವನ. ಮನಮೋಗನೆ ಬಿಟ್ಟು ಬಿಡೋ ಕೆಟ್ಟ ಚಲವನ. ಪಣಿಯೋಳು ಕೋದಾಕಿಯನ್ನು ಧರಿಸಿದ ಎನ್ನಳು ನೀನು. ಸಮರಕ್ಕೆ ಬಂದರೆ ಇನ್ನು ಈ ದೇಹವು ಭಸ್ಮ ಮಾಡುವೆ ಇನ್ನು. ಮನಮೋಗನೆ ಭಸ್ಮ ಮಾಡುವೆ ಇನ್ನು. ಎಲ್ಲ ಮುಖ್ಯ ಶಿಖಮಣಿ ಸುರ ಸಮೂಹಕ್ಕೆ ಸಕಲೇಶ್ವರವಾಗಿ ಪರಿಶೋಭಿಸುವ ಕಾಮಧೇನು ಭೋಗವಸ್ತು ಅಲ್ಲ. ಚಿಂತೆ ಇಲ್ಲ. ಆ ಕಾಮಧೇನವನ್ನು ಬಿಡುವುದಿಲ್ಲ. ನಿನ್ನಂತಹ ವಿವೇಕಿಯ ಹರಮನೆಯಲ್ಲಿ ಇರಲು ಎಂದಿಗೂ ಸಾಧ್ಯವಿಲ್ಲ. ಅದಕ್ಕೆ ಸಾಧ್ಯವಿಲ್ಲ. ಮೂರ್ಖ ಸನ್ಯಾಸಿ. ನಿನ್ನ ಮಂದ ಬುದ್ಧಿಯಂತರ ಮಾಡಿ ಕಾಮಧೇನುವಿನ ಆಸೆಯನ್ನು ಬಿಟ್ಟು ಹೊರಲತೆಯ ಪರಸಿರಿಯಾದ ಶಾಂತಿ ಧಾಮವಾಲಯನ್ನ ಆಶ್ರಮದಿಂದ ಹೊರಟುವ ಮುಡಮತಿ ಇನ್ನೊಂದು ತರಲ ಜಾಗೃತಿ. ಹದಡಿಯಲ್ಲಿ ಹಣ್ಣು ಕಾಲ ಕಳೆಯುವ ಬಡ ಸನ್ಯಾಸಿ. ಕಾಮ
ಸಕಲರಿಗೆ ಐಶ್ವರ್ಯ ಪ್ರಾಯವಾದ ಕಾಮಧೇನು ಮನಹಣ್ಣನೇ ಮದ ಬೇರೆ ಯಾತಕ್ಕೆ ಮಾತನಾಡಿದೆ ಸ್ವರ್ಗಾಧಿಪತಿಯಾದ ದೇವೇಂದ್ರನ ಮಾಳೆ ಎಲ್ಲೆಲ್ಲ ಕಾಮಧೇನು ನಮ್ಮ ಯೋಗ ಶಕ್ತಿಗೆ ಮೆಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ. ಅಮೃತ ಪ್ರಸಾದ ಕೊಡುವ ಕಾಮಧೇನವನ್ನು ಇಡಲೈವನೆಂದು ಹೇಳುವೆಯಾ? ಇನ್ನೊಂದು ಸಾರಿ ಕಾಮಧೇನುವಿನ ಸುದ್ದಿ ಎತ್ತಿದರೆ ನಿನ್ನ ಸುರ ಹೊರಗಿಡುವ ಎತ್ತರ. ಕೋಪದಲ್ಲಿ ಅಗ್ನಿ ಅಂತ ಪ್ರಜ್ವಲಿಸುವ ಗೋದಾಗ್ನಿಯನ್ನು ಧರಿಸಿರುವ ಅಗ್ನಿ ಜಮದಗ್ನಿ ಎಂಬುದು ನಿನಗೆ ಗೊತ್ತಿಲ್ಲವೇ? ಈಗ ಎನ್ನ ಮಂತ್ರ ಜಲವನ್ನು ಕಾಮಧೇನುವಿನ ಮೇಲೆ ಸಿಂಪಡಿಸುವೆ. ಜೈ ಜಗದೀಶ್ವರಿ, ನೀನಂತ ಪದ ಪರಾಕ್ರಮ ಆದರೆ ಕಾಮಧೇನವನ್ನು ಹಿಡಿಯಲಿಕ್ಕೆ ಹೊರಟುವಾಗ ಬಂತ ಪರ್ವತ ಬಿಟ್ಟ. ಅಡವಿಯಲ್ಲಿ ವಾಸ ಮಾಡುವ ಸಾಧು ಮನುಜ, ನಿನಗೆ ಗೊತ್ತಿಲ್ಲ ಎಂಬ ಪರಾಕ್ರಮದ ತೇಜ. ಅದು ಯಾತಕ್ಕೆಂದರೆ ದೇವಲೋಕದಲ್ಲಿರುವ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಂದಿರಕ್ಕೆ ತರಬೇಕೆಂದು ಎನ್ನ ಪಿತನನ್ನು ಕೇಳಿದ ಆಲಕ್ಕಣಗಳಾದ ಐಶ್ವರ್ಯ ನಮ್ಮ ಬರುವ ಮಂದಿರದಲ್ಲಿ ಇರಿಸಿದನು. ಆದ ಕಾರಣ ನನ್ನಂತ ರಾಜನ ಕಾಮಧೇನವನ್ನು ಕೇಳಿದರೆ ಲಾಸ್ಸಿನ ಮಾತನಾಡಿಸುವ ಸಹಜವಾಗಿ ಮಾತನಾಡುವನು. ನಿನ್ನ ಪದಚ್ಚಾಲಯನ್ನು ತೋರಿಸಿ ನನ್ನನ್ನು ಎದುರಿಸುವಿಯ. ಸಹಜವಾಗಿ ಎದುರಿಸುವನು. ಆಗಲೇ ಮೂರ್ಖ ಸನ್ಯಾಸಿ, ನಿನ್ನೊಮ್ಮೆ ಸಕಲ ಸಂಯುಕ್ತನಾಗಿ ಬಂದು ನಿನ್ನನ್ನು ಕೊಂದು ಕಾಮಧೇನವನ್ನು ಬಿಡುಗೈವನು. ಬಾಪುರ ಮಂಡಲ ಆದಿಪರಗಂಡ ಮಾತಂಗ ನಮ್ಮ ಹೆಸರಿದ್ದ ಸಾಧಕನ ಮುನಿಪ ಇನ್ನೊಮ್ಮೆ ಬಂದು ತೋರಿಸುವೆನ್ನಯ್ಯ ಪ್ರತಾಪ. ತೋರಿಸುವಂತೆ ಹೋಳಿ ಬಳಿಗೆ ಎರೈ ಸಾರಥಿ, ನಮ್ಮ ಮೈಸ್ಮತಿ ನಗರ ಪಟ್ಟಣಕ್ಕೆ ವಿಡಂಬನ ಸಾರಥಿ ಜಾಗೃತಿ. ಕೈಲಾಸ ಪರ್ವತ ಹೆಚ್ಚು ಶೋಭಾಯಮಾನವಾಗಿ ಕಾಣುವುದನ್ನು ನೋಡಿದ ಸಾರಥಿ ಸಾರಥಿ ಹಾಗಾದ್ರೆ ಅತ್ತ ನೋಡು. ಸಕಲ ಋಷಿಗಳ ಕೂಡಿ ತ್ರಿಮೂರ್ತಿಗಳೆಲ್ಲ ಶ್ರೇಷ್ಠರೆಂದು ಪರೀಕ್ಷಿಸಬೇಕೆಂದು ಭೃಗುಮುನಿಯನ್ನು ಕಳಿಸಿದಾಗ ಸದಸ್ಯವನ ಕಣ್ಣಟ್ಟ ಸ್ಥಾನವು ಇದೇ ನೋಡು ಕೈಲಾಸ ಪರ್ವತವು. ಸಾರಥಿ ಹಾಗಾದ್ರೆ ಅರ್ಥ ನೋಡು. ಸಾರಥಿಯಲ್ಲಿ ಒಂದು ವಿಸ್ಮಯವಿರುವುದನ್ನು ನೋಡಿದ್ಯಾ?
ಸರ್ಪಗಳು ಗರುಡವು ಸಾರಥಿ ಹೋಗುದಿ ಹೇಗಿರುವವು ಗೊತ್ತೇ? ಆನಂದೇವ ಸರ್ಪವು ಗರುಡವು ವಿರುದ್ಧವಾಗಿರಬಹುದಲ್ಲವೇ? ಹಾ ಸಾರಥಿ ಹೋಗುದಿ ಆದರೂ ಈ ಕೈಲಾಸ ಪರ್ವತದಲ್ಲಿ ನೋಡಿದೆಯಾ? ನೋಡಿದೇವ ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣದ ರಶ್ಮಿಯ ಬೀಳದಂತೆ ಸಂರಕ್ಷಣೆ ಮಾಡುತ್ತಿರುವುದನ್ನು ನೋಡಿದೆಯಾ? ನೋಡಿರಬಹುದು ಎಲ್ಲ ಪರಿಚಾರ ಇದೆ ನೋಡಿಸಲ ಸಮುದ್ರ ಅಲ್ಲ ಸಾರಥಿ ಹೋಗುದಿ ಈ ಸಮುದ್ರದ ನೀರಿನಲ್ಲಿ ಹೆಬ್ಬೆರಳ ಮುಳುಗಿಸಿ ನೋಡಿದರೆ ನೋಡಿದರೆ ಸಾರಥಿ ಹೋಗುದಿ ಶಿಲೆಯಾಗುವುದಂತಲ್ಲ ಸಾರಥಿ ಆನಂದೇವ ಅಲ್ಲ ಸಾರಥಿ ದೇವ ಹಾಗಾದರೆ ಅರ್ಥ ನೋಡು ನೋಡಿದ ದೇವ ಯಾರಾದರೂ ಕೈಲಾಸಕ್ಕೆ ಬಂದಾರೆಂದು ಶಿವನು ಈ ಬೆಟ್ಟವನ್ನು ಅಡ್ಡಗಟ್ಟರುವಂತೆ ಅಲ್ಲ ಸಾರಥಿ ಬೆಟ್ಟದ ವಿಶೇಷವೇನೆಂದರೆ ಆ ಭಕ್ತನ ವಿಶೇಷವೇನು ದೇವ ಆ ಗುಣವುಳ್ಳ ಮನುಷ್ಯರು ಈ ಬೆಟ್ಟವನ್ನು ನೋಡಿದ ತಕ್ಷಣ ನಕ್ಕು ನಕ್ಕು ಹುಚ್ಚರಾಗಿ ಮುಂದಕ್ಕೆ ಹೋಗಲು ಸಾಧ್ಯವಾಗದೆ ಕಲ್ಲಿಂದ ಹಿಂತಿರುಗಿ ಓಡಿ ಹೋಗುವಂತೆ ಎಲ್ಲ ಸಾರಥಿ ಹಾಗಾದರೆ ಅರ್ಥ ನೋಡು ನೋಡಿದೇವ ರಾವಣನ ತನ್ನ 20 ತೋಳುಗಳಿಂದ ಪರ್ವತವನ್ನೆತ್ತಿ ಶಿವನ ಒತ್ತಡಕ್ಕೆ ಮಣಿದು ಶಿವಹರ ಶಂಭ ಎಂದು ಗೋಳಾರದ ಸ್ಥಾನವಿದೆ ನೋಡು ಕೈಲಾಸ ಪರ್ವತವು ಹೋಗುದಿ ಅಲ್ಲ ಸಾರಥಿ ಹಾಗಾದ್ರೆ ಅರ್ಥ ನೋಡು ನೋಡಿದೇವ ಕಣ್ವ ದುರ್ವಾಸ ಅಂಗಿರಸ ಬೃಹಸ್ಪತಿ ಮೊದಲಾದ ಮುನಿಗಳ ಸಂಗೀತ ನಾಟ್ಯವನ್ನು ಕಲಿಯುವ ಸ್ಥಾನವಿದೆ ನೋಡು ಕೈಲಾಸ ಪರ್ವತವು ನೋಡು ಅಲ್ಲ ಸಾರಥಿ ಹೋಗುದಿ ಹಾಗಾದ್ರೆ ಹಿತ್ತ ನೋಡು ನೋಡಿದ ದೇವ ನಾರದ ತುಂಬೂರ ನಂದೀಶ್ವರ ಭೃಂಗೇಶ್ವರ ಹಾ ಮೊದಲಾದವರಿಂದ ದೋರ್ಪೈ ಕೈಲಾಸ ಪರ್ವತದಲ್ಲಿ ಅವರನ್ನು ಒಲಿಸುವುದಕ್ಕೆ ಬೂರಿ ತಪವನ್ನು ಮಾಡಲು ಇಲ್ಲೇ ಕುಂದು ತಪಸ್ಸನ್ನು ಮಾಡಲು ಸಾರಥಿ ಆ ಗಂಗಾಧರನನ್ನು ಒಲಿಸಿಕೊಳ್ಳುವುದು ಜಾಗೃತಿ ಸಮಯ ಇದೆ ಹೋಗುದಿ ಬಂದಾಳ ತಾತ ಕಾಣಕ್ಕನಲ್ಲ ಪಾಪ ಓಂ ನಮಃ ಶಿವಾಯ ಆಹಾ ಇದೇನು ಆಶ್ಚರ್ಯ, ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ಧಾರಾಗಿರಬಹುದು. ಕೇಳ್ವದ ಮನೆ ಬರವದೋ ಶಿವ ಎಂಬ ಶಬ್ದದಲ್ಲಿ ಬರವದ ಮನೆಗಳವರೋ ಹಸುರಿನ ಬನಸಿರಿ ತಾಣದಲ್ಲಿ ಆದರೇನು ತಾಳೆನು ನಾನು ಆದರೇನು ಸಹಿಸೆನು ಇನ್ನು ವಿರಹದ ತಾಪವ ತರನು ನಾನು ಕೇಳುವದವನೆ ಬರವದೋ ಶಿವ ಎಂಬ ಶಬ್ದದಲ್ಲಿ ಖ್ಯಾತಿಯುತನಾದ ವಿಶ್ವಾಮಿತ್ರ ಮುನಿಯಲಿ ತಪವ ಕೆಡಿಸಿ ಮಗುವನ್ನು ಪಡೆದೆನು ಋಷಿಯಲಿ. ಆದರೇನು ತಾಳೆನು ಇನ್ನು ಆದರೇನು ಸಹಿಸೆನು ನಾನು ವಿರಹದ ತಾಪವ ತರನು ನಾನು ಕೇಳುವದವನೆ ಬರವದೋ ಶಿವ ಎಂಬ ಶಬ್ದದಲ್ಲಿ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ದಾರಾಗಿದ್ದರೆ
ಅಂತ ವಿಶ್ವಾಮಿತ್ರನ ತಪಸ್ಸನ್ನು ತಿಳಿಸಿದಂತ ಮಹಾಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನಾನು ಬಂದ ಸಂಗತಿಯನ್ನು ತಿಳಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಅಹೋ ಸುಂದರ, ಹೇಳೇಳು, ಮೇಲೇಳು. ಆಹಾ, ಇದೇನು ಆಶ್ಚರ್ಯ! ಕೈಲಾಸ ಪರ್ವತದಲ್ಲಿ ನಾನು ತಪಸ್ಸು ಮಾಡುವ ಸಮಯದಲ್ಲಿ ಓರ್ವ ಸ್ತ್ರೀಯಳು ಧ್ವನಿ ಹಾಕುತ್ತಿರುವುದು. ಈ ಸ್ತ್ರೀಯಳು ತಾರಾಗಿರಬಹುದು. ಅಜನಪತ್ನಿಯಾದ ಶಾರದೆಯೋ ಇಲ್ಲವೇ ಸುಜನನ ಪರೆಯುವ ಸಾಕ್ಷಾತ್ ಪಾಲಾಕ್ಷರ ಸತಿಯಾದ ಪಾರ್ವತೀ ದೇವಿಯೋ? ಈ ತಾಯಿಯು ಎನ್ನ ಮೇಲೆ ಕರುಣೆ ತೋರಿ ಬಂದಿರುವ ಸಾಧು ನಾರಿಯನ್ನು ಮಾತನಾಡಿಸುವೆನು. ಆಹೋ, ಮಾತೃ ಸಮಾನಳಾದ ಸ್ತ್ರೀಯಳೇ ಸುಂದರ, ನೀನು ದಾರು, ನೀನು ಹೊರಬಳಿ ಇಲ್ಲಿ ಸಂಚರಿಸುವ ಕಾರಣವೇನು? ಬೇಳಮ್ಮ ಸೌಭಾಗ್ಯವತಿ ಶ್ರೀ ಪುನೀತ. ಅಹೋ ಸುಂದರ, ಅಯ್ಯೋ ಸ್ತ್ರೀಯಳೇ, ನನ್ನನ್ನು ದಾರು ಎಂದು ಕೇಳಿದೆಯಾ? ಹೌದು ಸ್ತ್ರೀಯಳೇ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ನೀನು ಮೇನಕ ಆಗಿದ್ದರೆ ಇಲ್ಲಿಗೆ ಬಂದ ಕಾರಣವೇನು? ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಸ್ತ್ರೀಯಳೇ. ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಅಹೋ ಸುಂದರ, ಸ್ತ್ರೀಯಳೇ, ನೀನು ದಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಆಹೇ ಕಮಲಮುಖಿ, ನಾನು ಧಾರಂದರೆ ನೀನು ದಾರು. ಈ ಮಂಡಲದಲ್ಲಿ ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಮಲಗ್ನಿ ಮುನಿಯ ಸಂಭೂತ ಪರಮ ಪ್ರಖ್ಯಾತ ವಿಖ್ಯಾತ. ಓಹೋ, ಭಾರ್ಗವರಾಮ. ಅಯ್ಯೋ ಸ್ತ್ರೀಯರೇ, ರಾಮ, ನಾನಿಲ್ಲಿಗೆ ಬಂದ ಕಾರಣವೇನೆಂದರೆ ಏನದು? ಸಂಭರಿಸಲು ಮಹಾದೇವನ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ಬಂದಿರುವನು. ತಪಸ್ಸು ಮಾಡಲು ಬಂದಿರುವೆ. ಹೌದು ಮೇನಕ. ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದಾವುದು ಏನಿದ್ದರು ಎನ್ನ ಮುಂದೆ ಬಿತ್ತರಿಸಿ ದೇವೇಂದ್ರನ ನಾಡಿ ಛತರ ಮಾತಿನ ಜಾಡಿ. ರಾಮ, ಸ್ತ್ರೀಯರೇ, ನಾನು ಇಲ್ಲಿಗೆ ಬಂದ ಕಾರಣ ಕೇಳಿದೆಯಾ? ಹೌದು ಸ್ತ್ರೀಯರೇ. ನಿನ್ನ ಕಾರ್ಯವು ದಾವುದು ಎಂದು ಕೇಳಿದೆಯಾ? ಹೌದು ಮೇನಕ. ಇರುವುದು ಅದಕ್ಕಾಗಿ ಬಂದಿರುವೆ. ಅದು ಏನು ಸ್ತ್ರೀಯರೇ? ಹೇಳಿದರೆ ನೆರವೇರಿಸಿಕೊಡುವೆಯಾ? ನಡೆಸಿಕೊಡುವ ಕಾರ್ಯವಾದರೆ ನಡೆಸಿಕೊಡುವನು, ನಡೆಸಲಾರದ ಕಾರ್ಯವಾದರೆ ಹರಿಹರ ಬ್ರಹ್ಮಾದಿಗಳು ಬಂದರು ನಡೆಸಿಕೊಡುವುದಿಲ್ಲ. ನಿನ್ನಿಂದ ನೆರವೇರುವ ಕಾರ್ಯವೆಂದು ನಾನು ಕೇಳುವೆ. ನನ್ನಿಂದ ಆಗುವ ಕಾರ್ಯವಾದರೆ ನಡೆಸಿಕೊಡುವನ ಸ್ತ್ರೀಯರೇ? ಖಂಡಿತವಾಗಿ ನಡೆಸಿಕೊಡುವೆಯಾ? ನಡೆಸಿಕೊಡುವ ಕಾರ್ಯವಾದರೆ ನಡೆಸಿಕೊಡುವನ. ರಾಮ, ಮೇನಕ, ಹೇಳಲೆ? ಅದೇನು ಸವಿಸ್ತಾರವಾಗಿ ಹೇಳು ಸ್ತ್ರೀಯರೇ. ಹಾಗಾದರೆ ಹೇಳುವೆನು, ಕೇಳು. ಅದು ಸವಿಸ್ತಾರವಾಗಿ ಹೇಳು. ರಾಮ, ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ರಾಮ, ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಮನಸ್ಸಿನ ಆಸೆ ಹೇಳಲಾರ, ನಿನ್ನನ್ನು ನೋಡಲು ಬಂದೆ, ನಿನ್ನನ್ನು ಸೇರಲು ಬಂದೆ, ನಾ ನಿನಗೆ ಜೋಡಿ ಎಲ್ಲವೇನು. ರಾಮ, ಭಾರ್ಗವ, ಮೇನಕ, ಅರ್ಥವಾಯ್ತೆ? ನಿನ್ನಂತ ಸ್ತ್ರೀಯರಿಗೆ ನಾನು ಅರ್ಥವಾಗುವುದಿಲ್ಲ ಮೇನಕ. ನಿನಗೆ ಅರ್ಥವಾಯ್ತೇನೆಂತ ಕೇಳಿದ್ದು. ಅರ್ಥ ಮಾಡಿಕೊಂಡು ನನಗೆ ಹೇಳಬೇಕು. ನನ್ನ ಅರ್ಥ ಮಾಡಿಕೊಳ್ಳಬೇಡ, ನಾನು ಹೇಳುವ ಮಾತನ್ನು ಅರ್ಥ ಮಾಡಿಕೊ. ಬೇಕಾಗಿಲ್ಲವಲ್ಲ ಸ್ತ್ರೀಯರೇ. ರಾಮ, ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ನಿನ್ನ ಪ್ರೀತಿ ಪಡೆಯಲು ನಿನ್ನ ಬಳಿಗೆ ಬಂದೇನಾ, ಕೇಳೋ ಎನ್ನ ಪ್ರೀತಿ ರಾಮ. ನಿನ್ನ ಬಿಟ್ಟು ಈಗ ನಾನು ಬಾಳಲಾರೆನಾ, ನಿನ್ನ ಬಿಟ್ಟು ಈಗ ನಾನು ಬಾಳಲಾರೆನಾ. ಆ, ಆ, ಆ,
ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಕೊಡ್ತೀಯ ಅಹೋ ಭಾರ್ಗವ ರಾಮ ದೇವೇಂದ್ರ ರಾಣಿ ಪ್ರಿಯ ಸ್ತ್ರೀಯರೇ ಕಾಮಕಲ ಇರುವ ಪುರುಷನಾದರೆ ಒಡಂಬಡುವನು ರಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವನು ರಾಮ ನಾನು ಕಾಮಕಲ ರಸಿಕನಲ್ಲವೇ ಸ್ತ್ರೀಯರೇ ವೈರಾಗ್ಯ ಪುರುಷನ ವೈರಾಗ್ಯ ಪುರುಷನೇ ಹೌದು ಸ್ತ್ರೀಯರೇ ಭಾರ್ಗವ ಮೇನಕ ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರೋದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ ಎನಗೆ ಮಾತ್ರ ಪರಮಾತ್ಮನ ತಪಸ್ಸಂತೆ ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯರಿಗೆ ಎದುರುವಿಯಲ್ಲ ಏನು ಕುಮಾರ ಪರಮಾತ್ಮನನ್ನು ಮೆಚ್ಚಿಸಿ ಆತನ ಕರವಾದ ತ್ರಿಶೂಲವನ್ನು ಪರಸವಾಗಿ ಹರಿದುಕೊಳ್ಳಲು ಬಂದಿರುವನು ನೀನು ಮೆಚ್ಚಿಸಲು ಬಂದಿರುವೆ ನನ್ನಂತ ಸ್ತ್ರೀಯರಿಗೆ ಎದುರುವಿಯಲ್ಲ ರೇಣುಕ ಕುಮಾರ ನೀನೆಂಥ ಧೀರ ನೀನು ನನ್ನ ಮೆಚ್ಚಲಿಕ್ಕೆ ಬಂದಿವೆಯೋ ನಾನು ಪರಮಾತ್ಮನನ್ನು ಮೆಚ್ಚಿಸಲಿಕ್ಕೆ ಬಂದಿರುವನು ಮೆಚ್ಚಿಸು ಮೆಚ್ಚಿಸು ನೋಡುವೆ ಹೌದು ಸ್ತ್ರೀಯರೇ ಯಾವ ರೀತಿಯಾಗಿ ಮೆಚ್ಚಿಸುವೆ ಎಂದು ನೋಡೋಣವೇ ಸ್ತ್ರೀಯರೇ ನೋಡೋಣ ಆಹೇ ವಾಸವನ ರಾಣಿ ಚತುರ ಮಾತಿನ ಜಾಡಿ ಸ್ತ್ರೀ ಏಲೇ ಏಲೇ ನಿಮ್ದಾಗಲ್ಲ ಇಲ್ಲಿ ಮಾತಾಡ್ಸಲ್ಲ ಏಯ್ ಯಾಕೆ ಮಾಡ್ತಪ್ಪ ನೀವು ಮೀಟಿಂಗ್ ಇಟ್ರೆ ಇಲ್ಲಿ ಏನ್ ಮಾಡಕ್ ನಾವು ಗೌರ್ಮೆಂಟ್ನಾರ ಆಹೇ ವಾಸವನ ರಾಣಿ ಚತುರ ಮಾತಿನ ಜಾಡಿ ಹೌದು ಅಯ್ಯೋ ಮೇನಕ ರಾಮ ಕಾಮಕಲ ರಸಿಕನಾದರ ಒಡಂಬಡುವನ ರಸಿಕತನವಿಲ್ಲದ ಪುರುಷನ ಒಡಂಬಡಲಾರರು ಅಂತ ನಲ್ಲನೆಂದ ಕೆಳ ಮಾತನಾಡಲು ಪ್ರಾರಂಭಿಸಿದ ಯುದ್ಧ ಮಾತನ್ನೇ ಹೇಳಿ ಏ ಸ್ತ್ರೀಯೇ, ರಾಮ ಶ್ರೇಷ್ಠವಾದ ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿ ಮುನಿವರ್ಯರೊಳ ಶ್ರೇಷ್ಠನಾದ ನಿನ್ನಲ್ಲಿ ನಿನ್ನ ಬೂಟಾಟಿಕೆಯನ್ನು ತೋದಲ್ಲ ನಿನ್ನ ಮಾಯಾಜಾಲಕ್ಕೆ ಮರಣಾಗವನನ್ನು ತಿಳಿದುಕೊಂಡಿರುವನೇ ಮಕ್ಕಳೇ ಈ ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ಬೇರೆ ಯಾರಾದರೂ ಇದ್ದರೆ ಅವರಲ್ಲಿ ನಿನ್ನ ಕಾಮದಾತ್ರ ಕಳೆದುಕೋ ನಾಚಿಕೆಲ್ಲದವಳೇ ಎನ್ನ ಮುಂದೆ ಸಾಗಲಾರದು ನಿನ್ನ ಕಾಮನಾದರುಗಳೇ ಮೇನಕ ನೋಡೋಣ ಯಾರಿಗೂ ಸಾಗುವುದು ಎನ್ನುವುದು ಹೌದು ಸ್ತ್ರೀಯರೇ ಪ್ರಿಯ ಮೇನಕ ನೀನು ಏನೇ ಹೇಳಿದರೂ ನಾನು ಈಗ ನಿನ್ನನ್ನು ಬಿಟ್ಟು ಹೋಗಲಾರೆ ನೀನು ನನ್ನನ್ನು ಬಿಟ್ಟರಾನು ಕೂಡಿದರಾನು ಎನ್ನ ಮನದ ಅಂತರಾತ್ಮದಲ್ಲಿ ಮತ್ತೆ ಪರಮಾತ್ಮನಿರುವನು ನನ್ನ ಮನದ ಅಂತರಾತ್ಮದಲ್ಲಿ ನೀನಿರುವೆ ಏ ಎಣ್ಣ ಒಂದು ಗಂಡನನ್ನು ಬಿಟ್ಟು ಪರ ಪುರುಷನನ್ನು ಕೂಡುಬಾ ಚಂದ್ರ ಎಂದು ಕೇಳುವುದು ನಿನ್ನದಾವುದ ಪಟ್ಟೆ ಸ್ತ್ರೀಯರೇ ನನ್ನ ಮನದ ಗುಟ್ಟು ನಿನ್ನ ಮನದ ಗುಟ್ಟಾದರೆ ನಿನ್ನ ಮನದಲ್ಲಿಟ್ಟುಕೋ ಯಾರ ಮುಂದೆ ತೋರಿಸಬೇಡ ನನ್ನ ಮನದ ಗುಟ್ಟು ಮನದಲ್ಲಿ ಇಟ್ಟುಕೊಂಡರೆ ರಟ್ಟಾಗುವುದು ಯಾವಾಗ ನಿನ್ನ ರಟ್ಟು ನನಗೆ ಬೇಕಾಗಿಲ್ಲ ನಿನ್ನ ಗುಟ್ಟು ನನಗೆ ಬೇಕಾಗಿರೋದು ನಿನ್ನ ಪ್ರೀತಿ ನಿನಗೆ ಬೇಕಾಗಿಲ್ಲ ಎನ್ನ ಪ್ರೀತಿ ರಾಮ ಏನಕ್ಕ ನೋಡು ನೋಡುವುದಿಲ್ಲ. ಆಹಾ ಹೌದೇ ಬಂದಾಯ್ತು ರಾಮ ಬಂದಾಯ್ತು ನಿನ್ನ ಮೇಲೆ ಪ್ರೀತಿ ಬಂದಾಯ್ತು ಬಂದಾಯ್ತು ರಾಮ ಬಂದಾಯ್ತು ನಿನ್ನ ಮೇಲೆ ಪ್ರೀತಿ ಬಂದಾಯ್ತು ನಿನ್ನ ಬಿಟ್ಟು ಬಾಳಲಾರೆ ನಿನ್ನ ಬಿಟ್ಟು ಬದುಕಲಾರೆ ಭಾರ್ಗವ ಏನಕ್ಕ ರಾಮ ಅತಿ
ಹಿಂಗ ಅವ ನಿನ್ನ ಪರಿವಾರಕ್ಕೆ ಮೆಚ್ಚುವ ಮಗುವಂತೆ ನಾನಲ್ಲವೇ ಸ್ತ್ರೀಯರೇ? ಹೌದೇ ಹೌದು ಸ್ತ್ರೀಯರೇ. ಬರದೆ ಮಾತಕ್ಕೆ ಬರುವುದಿಲ್ಲ. ಬಾರ ಬಾರ ಹತ್ತಿರ ಬಾ ಬಾರ ಬಾರ ಹತ್ತಿರ ಬಾ ಅಬ್ಬಾ ಏನ್ ಡ್ಯಾನ್ಸ್ ಅವ ಇದು? ಬಿಜಾಪುರ ಡ್ಯಾನ್ಸ್. ಭಾರ್ಗವ ದೇವಂದನು ನಾನೇ ಪ್ರಿಯ ಸ್ತ್ರೀಯರೇ. ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಾಯ್ ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸಿ ಎಂದು ಬೇಡಿಕೊಳ್ಳುವೆನು ರಾಮ. ಕರಗಿಸಬೇಡ ಎನ್ನ ಪ್ರೇಮ. ಆಹೇ ಎಣ್ಣೆ ಅಂತರ ಇಲ್ಲದಿರುವ ಕಡಲಕ್ಷವನ್ನಿರಿಸಿ ಕೈ ತೋರಿಸಿ ಗುರಿ ತಪ್ಪದಂತೆ ಚೆನ್ನನ್ನು ನೋಡೆಂದು ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಸ್ವಚ್ಛ ಮಾತ ಬೆಳ ತಿಂಗಳ ಕಾಂತಿಯನ್ನು ಉಚ್ಚಿಸಿ ಚಿತ್ಪಂದಿಗಳ ಕವಚವನ್ನು ತೊಡಿಸಿ ಆನಂದ ಸುಖ ಉಂಟು ಮಾಡಿ ಜಾಗೃತ ಅವಸ್ಥೆಯನ್ನು ಮರೆಸಿದರೆ ನಿನ್ನ ಕುತಂತ್ರಕ್ಕೆ ಬಲಿಯಾಗುವನೆಂದು ತಿಳಿದುಕೊಂಡಿರುವೆ. ಆಗುವುದಿಲ್ಲವೇ? ಮೂರ್ಖರೇ, ಏನು ಈ ನಿನ್ನ ಮಂದು ಬೆನಕ ಎಷ್ಟು ಮಾತ್ರಕ್ಕೆ ನಡೆದಿಲ್ಲ ಈ ನಿನ್ನ ನಾಟಕ. ರಾಮ ಸ್ತ್ರೀಯರೇ, ಒಲಿದು ಬಂದ ಹೆಣ್ಣನ್ನು ಒಲ್ಲೆ ಎಂದು ಹೇಳಬೇಡ. ನಾನೇನು ನಿನ್ನನ್ನು ಒಲಿಸಿಕೊಳ್ಳಲಿಕ್ಕೆ ಬಂದಿಲ್ಲ ಸ್ತ್ರೀಯರೇ. ಭಾರ್ಗವ ಬೆನಕ ರಾಮ ಸ್ತ್ರೀಯರೇ, ಒಲಿದು ಬಂದ ಹೆಣ್ಣನ್ನು ಒಲ್ಲೆ ಎನ್ನಬಾರದು, ಇಚ್ಛೆ ಇಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬಾರದು. ನೀನು ನಮಗೆ ಒಲಿಸರೆ ನಾನು ನಿನಗೆ ಒಲಿಯುವುದಿಲ್ಲವಲ್ಲೇ ಸ್ತ್ರೀಯರೇ. ನಾನು ಒಲಿಯುವವರೆಗೂ ಬಿಡುವುದಿಲ್ಲ. ಇನ್ನು ಬಿಡುವುದು ನನ್ನ ಮುಂದೆ ನಡೆಯುವುದಿಲ್ಲ ನಡೆಯುವುದಿಲ್ಲ. ಬೆನಕ ಮಾತಾಡಬೇಕೆ? ಊರನಿಂತ ಮಾತನಾಡ. ಹತ್ತಿರ ಬಂದರೆ ಏನಾಗುವುದು? ಯಾರು? ಓ ಭ್ರಮೆ. ಹೌದು ಸ್ತ್ರೀಯರೇ, ನಾನು ನಿನ್ನ ಹತ್ತಿರ ಬಂದರೆ ಸುಟ್ಟು ಹೋಗೋದಿಲ್ಲ. ನಿನ್ನಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟುವುದು. ಎನ್ನಲ್ಲಿ ಮಾತ್ರ ಪರಮಾತ್ಮನಿರುವನ. ಹೇಳುವೇನು ಕೇಳು. ಅದೇನು ಸತ್ಯವಾಗಿ ಹೇಳು. ನಾನು ಒಲಿದೆನು ಈ ನಿನ್ನ ರೂಪಕ್ಕೆ. ನಾನು ಒಲಿದೆನು ಈ ನಿನ್ನ ಮಾತಿಗೆ. ಮೈ ಮರೆತೆನು ಮೈ ಮರೆತೆನು ಈ ನಿನ್ನ ರೂಪಕ್ಕೆ ಈ ನಿನ್ನ ರೂಪಕ್ಕೆ. ಸಹ ನನ್ನ ಮನಸ್ಸು ಏನು ಹೇಳುವುದು ಗೊತ್ತೇ? ನಿನ್ನ ಮನಸ್ಸು ಹೇಗಾದರೂ ಹೇಗಾದರೂ ಮೊದಲು ಕೇಳು ಏನು ಹೇಳೋದೆ ಅಂತ. ಕೇಳಲು ಕಲ್ಲಿಗೆ ಬಂದಿಲ್ಲ, ಕೇಳದಿದ್ರೆ ಮುಂದಕ್ಕೆ ಹೋಗುವುದಿಲ್ಲ. ನೀನು ಕೇಳದರಷ್ಟು ಬಿಟ್ಟರಷ್ಟು ನಿನ್ನ ಪ್ರೀತಿಗೆ ಮಾತ್ರ ನಾನು ಒಳಪಡುವುದಿಲ್ಲ. ರಾಮ, ನೀನು ಕೂಡು ಎಂದು ಹೇಳಲಿಲ್ಲ, ಕೇಳು ಎಂದು ಹೇಳಿದೆ. ಕೇಳಿದರಷ್ಟು ಕೂಡಿದರಷ್ಟು ಎಷ್ಟು ಅದೆಲ್ಲ ನನಗೆ ಇಷ್ಟ ಇಷ್ಟ. ನೀನು ಎಷ್ಟು ಪ್ರೀತಿ ಕೊಟ್ಟರು ಎನ್ನಲ್ಲಿ ಮಾತ್ರ ಬರ್ತದ ಪರಮಾತ್ಮನಿರುವನು. ರಾಮ, ಈ ಮನಸ್ಸು ನಿನ್ನ ಎಂದು ಕೂಗಿದೆ. ಈ ಮನಸ್ಸು ನಿನ್ನ ಎಂದು ಕೂಗಿದೆ. ಮಲ್ಲ ಎಂದು ಕೂಗಿದೆ.
ಆ ಬಾ 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 ಬಾ, ಏನವ ಇದು? ಒಳ್ಳೆ ಬಿರ್ರೈತ್ ಬಿಡ ಕಿರೀಟ. ಹುಲಿ ಒಂದ್ರಕಿನ ಒಂದು ಬಿರ್ರ ಅದಾವು. ರಾಮ, ದೇವೇಂದ್ರನ ರಾಣಿ, ಓಹೋ, ಗೊತ್ತಿರಲಿಲ್ಲ. ಅಹೇ ಸುರಪತಿಯ ಸುಂದರಿ, ಈಗ ಅರ್ಥವಾಯ್ತು. ಅಹೇ ನಟನೆಯಲ್ಲಿ ಮೇನಕ, ಓ, ಅಹೇ ಸ್ತ್ರೀಯಳೇ, ಏನು? ಅಹೇ ಸ್ತ್ರೀಯಳೇ, ಮುಂದೇಳು. ಅಹೇ ಮೇನಕ, ಭಾರ್ಗವ, ಸ್ತ್ರೀಯಳೇ, ಚಿತ್ತವೆಂಬ ಆಕಾಶದಲ್ಲಿ, ಹೃದಯವೆಂಬ ತೊಟ್ಟಿಲಲ್ಲಿ ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ ನವ ಮೋಹನ ಚಂದಿರ. ಅಹೇ ಜಂಬಾರಿಯ ಸಖಿ, ನೀನಂಥ ನೀಚ ಬುದ್ಧಿ ಹಾದರದ ನಾಯಕಿ. ಈಗ ಯಾಕಬೇಕು? ಅಹೇ ಮೇನಕ, ಏನು? ನನಗಾಕಬೇಕಂದು ಕೇಳುವಲ್ಲ. ಹೌದಲ್ಲ? ಇನ್ನೊಬ್ಬ ಪರಪುರುಷನನ್ನು ಕಾಮನಾಟಕ್ಕೆ ಕರೆಯುವುದು ನಿನ್ನ ಯಾವ ಬಟ್ಟೆ ಸ್ತ್ರೀಯರೇ? ಅದು ಬೇಕಾಗಿಲ್ಲವೇ ಸ್ತ್ರೀಯರೇ? ನಿನ್ನ ಮನದ ಕಾಮದಾಸೆಯನ್ನು ತ್ಯಜಿಸಿ ಎನ್ನ ಮೇಲೆ ಇಟ್ಟಿರುವ ನಿನ್ನ ಜ್ಞಾನದಾಸೆಯನ್ನು ಅಡಗಿಸಿ ಎನ್ನನ್ನು ಮಾರನಾಟಕ್ಕೆ ಬಾಯೆಂಬ ಸತ್ತನ್ನು ಅಡಗಿಸದೆ ಚಿತ್ತ ಯಾವ ಸುದ್ದಿ ಮುಚ್ಚರಿಸದೆ ನಿನ್ನ ನಾಲಿಗೆಗೆ ಬುದ್ಧಿಯನ್ನು ಹೇಳ. ಅಹೇ ಬೆನಕ, ಕೇಳುವುದಿಲ್ಲ ಅದು. ಸದ್ಗುಣ ಸಂಪನ್ನನಾದ ಈ ಮುನಿ ಕುಮಾರನು ನಿನ್ನ ನೀಚ ಪ್ರೀತಿಗೆ ವಶವಾಗಲಾರನು. ದೇವೇಂದ್ರನ ರಾಣಿ, ನಿನಗಾತಕ್ಕೆ ಬೇಕೇ ಇದ್ರಾಗ ಚಿನ್ನಿಯ ಅರಮನೆ. ಭಾರ್ಗವ, ಬೆನಕ, ನಲ್ಲ. ಸ್ತ್ರೀಯಳೇ, ಮಾಗಿದ ಹಣ್ಣು ತಿಂದರೆ ಬಾಯಿಗೆ ರುಚಿ, ಬಯಸಿದ ಹೆಣ್ಣನ್ನು ತೃಪ್ತಿಗೊಳಿಸಿದರೆ ದೇಹಕ್ಕೆ ರುಚಿ. ನೀನು ನನ್ನನ್ನು ಕೂಡಿದರಲ್ಲವೇ ನಿನಗೆ ಆಗುವುದು ಮನಸ್ಸು ಆಗುತ್ತೆ. ರಾಮ, ಸ್ತ್ರೀಯಳೇ, ಹಾಲು ಹಿಂದಾಗ ಹಬ್ಬವನ್ನು ಮಾಡಬೇಕು, ಯೌವನ ಬಿದ್ದಾಗಲೇ ಸುಖವನ್ನು ಪಡೆಯಬೇಕು. ಆ ಯೌವನದ ಸುಖವು ಎನಗ ಬೇಕಾಗಿಲ್ಲವಲ್ಲೇ ಸ್ತ್ರೀಯಳೇ? ಬೇಕಾಗಿಲ್ಲ. ಬೇಕಾಗಿಲ್ಲದಕ್ಕಾಗಿಯೇ ನಾನು ವೈರಾಗ್ಯ ಪುರುಷನಾಗಿರ್ಬೇಡ. ರಾಮ, ಏನಕ ಬೇಡವೆಂದರೆ ನಿನ್ನ ವಂಶ ಉದ್ಧಾರವಾಗುವುದಾದರೆ ನನ್ನ ವಂಶವ ಇಲ್ಲ ಇದ್ದರೆ ಸಿದ್ಧ ಇಲ್ಲ. ಪರ ಸ್ತ್ರೀಗಳನ್ನು ಮಾತ್ರ ಕೂಡುವುದಿಲ್ಲ. ರಾಮ, ಏನಕ ನೀನು ಜಮದಗ್ನಿಯ ಕುಮಾರ ಅಲ್ಲವೇ? ಹೌದು ಸ್ತ್ರೀಯರೇ, ನಿನಗೊಂದು ಕುಮಾರ ಬೇಡವೇ? ನನಗೆ ಬೇಕಾಗಿಲ್ಲವಲ್ಲ ಸ್ತ್ರೀಯರೇ? ನಿನ್ನ ಹೆಸರು ಹೇಳೋದಕ್ಕೆ ಅವರು ಬೇಡವೇ? ನನಗೆ ಬೇಕಾಗಿಲ್ಲ, ನಾನು ವೈರಾಗ್ಯ ಪುರುಷನ. ನೀನೇಗೆ ನಿನ್ನ ತಾಯಿಯ ವಚನವನ್ನು ಕೊಟ್ಟಿರುವೆ? ಕುಮಾರನು ಬ್ರಹ್ಮಚರ್ಯದ ಬಲಮೆಂದದ್ದು ನಿನಗೆ ತೋರಿಸುವ ಸ್ತ್ರೀಯರೇ. ಬ್ರಾಹ್ಮಣರಿಗೆ ಸ್ತ್ರೀ ಸುಖವೇ ಬೇಡವೇ? ಬ್ರಾಹ್ಮಣಿಗೆ ಬೇಕು, ನಿನಗೆ ಬೇಡ. ಬ್ರಾಹ್ಮಣಿಗೆ ಮಾತ್ರ ಬೇಡ. ಹೇಳುವನು ಕೇಳು.
ನಮ್ಮ ಬಳ್ಳಾರಿ ಜಿಲ್ಲಕ್ಕೆ ನಾಟ್ಯ ಮಯೂರ್ ಅಂತ ಏಮ್ಗೆ ಹೆಸರು ಕೊಟ್ಟದ, ಅದಕ್ಕಾಗಿ ನಾಟ್ಯ ಮಾಡೋದು. ರಾಮ ಭಾರ್ಗವ, ಏನಕ್ಕ ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತು ಹುಚ್ಚಿಯಾಗಿ ನಿನ್ನ ಬಳಿಗೆ ಬಂದಿರುವೆನು ನಾನು. ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದು ಬಿಟ್ಟು ಮಾತು ಮಾತಿಗೆ ಒಲ್ಲೆ ಒಲ್ಲೆ ಎಂದು ಹೇಳುವ ಈ ನಿನ್ನ ಆಳು ಪುರಾಣವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ನಮ್ಮನೆಯ ಸುಂದರಿ ನೀನಂಥ ಮೈಯಾರಿ. ಏ ಮೇನಕ, ನಿನ್ನಂಥವಳನ್ನ ಇಂದ್ರನು ಹೇಗೆ ಪ್ರೀತಿಸಬಹುದು? ಅವನಿಗೆ ಸ್ವಲ್ಪವಾದರೂ ಬುದ್ಧಿ ಇಲ್ಲ. ಗೊತ್ತಿಲ್ಲ ಏ ಮೇನಕ, ರಾಮ, ಅವನಾಗೆ ಕಾಮಂದನು ನಾನಲ್ಲ. ಹೀಗಾಗಲ್ಲ. ಇನ್ನು ನಿನ್ನ ಕಾಮದ ಪ್ರೇಮದ ಸುದ್ದಿಯನ್ನು ಎನ್ನ ಮುಂದೆ ಉಚ್ಚರಿಸದೆ ಚಿನ್ನ ಮರೆಯಾಗಿ ಹೋಗು. ನೋಡಿ ಆ ಸುರಪತಿಯ ಸುಂದರಿ ನಾರಿಯಾದ ನಿನಗೆ ಈ ರೀತಿ ಕೀಳ್ಮಟ್ಟ ಕೇಳಿದರೆ ಇನ್ನು ವಿದ್ಯಾಬುದ್ಧಿ ತಿಳಿಯದ ಮೂಲ ಸಾಮಾನ್ಯ ನಾರಿಯನ ಗದ್ದೆಯನ್ನು ಕಾಮಂದಳೆ ಮೂರ ಸರಿಯೇ ನಿಜಾತ್ಮಳೆ ಊರಲ್ಲಿ ನಿಂತಿರುವೆ, ಹತ್ತಿರಕ್ಕೆ ಬಾ ಎಂದು ಕರೆಯುತ್ತಿರುವೆಯಾ? ಎಣ್ಣಲ್ಲಿ ಕೂಡುಬ ಎಂದರು ನಾನು ಇನ್ನೊಂದನ್ನುವೆ ಒತ್ತೊಂದನ್ನುವೆ. ನಾನು ಕೂಡುವ ಎಂದು ಹೇಳಿಲ್ಲವಲ್ಲ ಈಗ. ಏನು ಮಾಡಲಿಕ್ಕೆ ಬಂದಿರುವೆ ಕಾಲು ಪಿತಾಚಿ? ನಾಟ್ಯ ಮಾಡಲು ಬಂದಿರುವೆ. ನೀನು ನಾಟ್ಯ ಮಾಡಲು ನಿನ್ನ ನಾಟ್ಯವನ್ನು ನಾನು ನೋಡಲಿಕ್ಕೆ ಬಂದಿಲ್ಲ. ಭಾರ್ಗವ, ಏನಕ್ಕ? ನಾನು ಬ್ರಹ್ಮಚಾರಿ ಎಂದು ಹೇಳಿದೆಯಲ್ಲ, ಹೌದು ಸ್ತ್ರೀಯಳೇ, ವೈರಾಗ್ಯ ಪುರುಷನೆಂದು ಹೇಳಿದೆಯಲ್ಲ, ಹೌದು ಸ್ತ್ರೀಯಳೇ, ಕಾಮ ಪಿಚಾಚಿ ಎಂದು ನನಗೆ ಅಂದೆಯಲ್ಲ. ಪಿತಾಚಿಯು ಕಾಮದ ಅರ್ಥ ನಿನಗೆ ಗೊತ್ತಿರುವುದೇ? ನನಗೆ ಕಾಮನ ಅರ್ಥ ಬೇಕಾಗಿಲ್ಲವೇ? ಪರಮಾತ್ಮನೊಬ್ಬರಿದ್ದರೆ ಸಾಕಲ್ಲ ನನಗೆ. ಮತ್ತೆ ನಿನಗೆ ಅರ್ಥ ಗೊತ್ತಿಲ್ಲದ ಮೇಲೆ ಆ ಶಬ್ದವನ್ನು ಹೇತಕ್ಕಾಗಿ ಉಚ್ಚಾರಣೆ ಮಾಡಿದೆ? ನೀನು ನನ್ನನ್ನು ಕಾಮನಾಟಕ್ಕೆ ಬಂದು ಬಾ ಎಂದು ಕರೆದಿದ್ದಕ್ಕೆ ನಾನು ಆ ಶಬ್ದವನ್ನು ಬಳಸಿರುವನೇ ಪಿತಾಚಿ. ಕಾಮ ಅಂದರೆ ಏನು ನಿನಗೆ ಹೇಗೆ ಗೊತ್ತು? ನನಗೆ ಕಾಮದ ಪ್ರೇಮದ ಆಟವು ಎನ್ನ ಮುಂದೆ ಹೇಳಬೇಡವೇ ಸ್ತ್ರೀಯರೇ? ಭಾರ್ಗವ, ಏನಕ್ಕ? ರಾಮ, ಸ್ತ್ರೀಯರೇ, ಸಂಸಾರದ ಮುಕ್ತಿಯು ಸಿದ್ಧ, ನಿತ್ಯ ಸಂಸಾರ ಲೋಕ ಪ್ರಸಿದ್ಧ. ಇದನ್ನು ಹರಿದುಕೊಂಡರೆ ನಿನ್ನ ಸಂಸಾರ ಆಗುವುದು ಪರಿಶುದ್ಧ. ಆ ಸ್ತ್ರೀಯರ ಧರ್ಮವು ನನಗೆ ಮಾತ್ರ ಗೊತ್ತಿರುವುದೇ ಸ್ತ್ರೀಯರೇ? ನಿನಗೆ ಗೊತ್ತಿಲ್ಲವೇ ಬೆಲಕ? ಭಾರ್ಗವ, ಬೆಲಕ, ನೋಡು, ಸುತ್ತಮುತ್ತ ಈ ಕೈಲಾಸಗಿರಿಯಲ್ಲಿ ಯಾರೂ ಇಲ್ಲ. ನಿನಗೆ ಸುತ್ತಮುತ್ತ ಯಾರು ಕಾಣುವುದಿಲ್ಲ, ನನಗೆ ಮಾತ್ರ ಪರಮಾತ್ಮನ ಕಾಣುವುದಿಲ್ಲ. ಪರಮಾತ್ಮನು ಕಾಣುವನೆ? ಹೌದು ಸ್ತ್ರೀಯರೇ. ಪರಮಾತ್ಮನನ್ನು ಬಿಡು, ನನ್ನನ್ನು ನೆನೆ. ನೀನು ನನ್ನನ್ನು ಬಿಡು, ನಿನ್ನ ಗಂಡನಾದ ಬಂಡವಾಳ ದೇವರಲ್ಲಿ ಕೂಡಿ ನೋಡು. ಭಾರ್ಗವ, ಸ್ತ್ರೀಯರೇ, ನನ್ನನ್ನು ತಪಸ್ಸು ಮಾಡು ಎಂದು ಹೇಳಿದೆಯಾ? ನಾನು ತಪಸ್ಸು ಮಾಡುವನು, ನೀನು ನಿನ್ನ ಗಂಡನಲ್ಲಿ ಸುಖವಾಗಿ ಬಾಳು. ಭಾರ್ಗವ, ಬೆಲಕ, ನಾನು ಅಲ್ಲಿಗೆ ಹೋಗಲು ಇಲ್ಲಿಗೆ ಬಂದಿಲ್ಲ. ನಾನು ಪರಮಾತ್ಮನನ್ನು ಪೂಜೆ ನೀನು ಮಾಡುವ ಶಿವನಲ್ಲಿ ಕುಳಿತು ತಪಸ್ಸಿಗೆ ಎಂದು ಹೇಳಿದೆಯಲ್ಲ? ರಾಮ, ಈ ನಿನ್ನ ಭೂಟಾಟಿಕೆಯ ಮಾತು ನನ್ನ ಮುಂದೆ ನೋಡಿರುವೆ. ನೋಡಿರುವೆ ನೋಡು, ನೋಡುತ್ತಿರುವೆಯಲ್ಲ. ಅಲ್ಲ, ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ ಎಲ್ಲ ಬಾರೋ ಸನಿಹಗೆ. ಕೆಂಪು ಕೆನ್ನೆಗೆ ನೀಡುವೆ ಕಾಣಿಕೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ ಬಾರ ಬಾರ
ಬಾಬಾ ಬಾಬಾ ನಮ್ಮ ಹುಡುಗರಂತ ಸುಮ್ಮನೆ ಎದ್ದೆದ್ದು ವಿಡಿಯೋ ಮಾಡಕ್ ನಿಂತ್ಬಿಟ್ಟವು. ಇಂಥ ಡ್ಯಾನ್ಸ್ ಬಿಟ್ರೆ ಮತ್ತೆ ಹೆಂಗ್ ಬಿಡುವ ನಮ್ಮ ಹುಡುಗರು. ಹೌದಾ ಪೂರ್ವ ಇವಲಿ? ಜಮದಗ್ನಿಯ ಕುಮಾರ, ಸುರಪತಿಯ ಸುಂದರಿ, ಹೇಳುವಿನ ಕೇಳುವೊಂದು ವಿಚಾರ. ನಿನ್ನ ವಿಚಾರ ಕೇಳಲಿಕ್ಕೆ ಇಲ್ಲಿಗೆ ಬಂದಿಲ್ಲ. ಕೇಳದಿದ್ರೆ ಮುಂದೆ ಹೋಗುವುದಿಲ್ಲ. ನೀನು ಹೇಳಿದರಷ್ಟು ನಿನ್ನನ್ನು ಮಾತ್ರ ನಾನು ಕೊಡುವುದಿಲ್ಲ. ನಾನು ವಿಚಾರ ಹೇಳುವೆ ಎಂದೆ. ನಿನ್ನ ವಿಚಾರವು ಕೇಳಲಿಕ್ಕೆ ಇಲ್ಲಿಗೆ ಬಂದಿಲ್ಲ. ರಾಮ, ಮೂಲಕ ಅಂತ ವಿಶ್ವಾಮಿತ್ರನೇ ತಪವನ್ನು ಬಿಟ್ಟು ನಿನಗೆ ಸುಖವನ್ನು ಕೊಟ್ಟನು. ನಿನ್ನೊಡನೆ ಸುಖವನ್ನು ಪಟ್ಟ ವಿಶ್ವಾಮಿತ್ರನು ಶಕುಂತಲೆ ಎಂಬ ಮಗುವಿಗೆ ಜನ್ಮ ನೀಡಿ ಕಾನನದಲ್ಲ ಬಿಟ್ಟು ನಾನು ನೀಡಿದ ಜನ್ಮ ಅವನಲ್ಲ. ನೀನು ಮತ್ತೆ ಜನ್ಮ ನೀಡಿದ್ದಂತ ಹೇಳಿದೆ ರಾಮ. ಮೂಲಕ ಅವನಿಗಿಂತ ಹೆಚ್ಚಿನವನು ನೀನೇನು ನನಗಲ್ಲ. ಈ ನಿನ್ನ ವನ ಜನ್ಮವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ನೋಡು ನೋಡಿ ಎನ್ನ ಪ್ರೇಮ. ಆಹೋ ಚಂಪಾರಿಯ ಮೋಹದ ಎಣ್ಣೆ, ಆ ನಿನ್ನ ನಡತೆಯನ್ನು ಮೆಚ್ಚುವುದಿಲ್ಲ ಕೇಳ ಜೋಡೆ. ಯಾತಕ್ಕೆ? ಅದು ಯಾತಕ್ಕೆಂದರೆ ಯಾತಕ್ಕೆ? ನಿನ್ನ ಜೀವನ ಚರಿತ್ರೆಯನ್ನು ನೆನೆಸಿಕೊಂಡರೆ ಎನ್ನ ಕೋಪವು ಸಹಿಸಲಾಗದು. ಅದು ಯಾತಕ್ಕೆಂದರೆ ಯಾತಕ್ಕೆ? ನಿನ್ನಕ್ಕೆ ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರನೊಡನೆ ಸುಖ ಸಂಸಾರವನ್ನು ಮಾಡಿ ಶಕುಂತಲೆ ಎಂಬ ಮಗುವಿಗೆ ಜನ್ಮ ನೀಡಿ ಕಾನನದಲ್ಲ ಬಿಟ್ಟು ನನ್ನ ಪುರಕ್ಕೆ ನೀನು ತಳ್ಳಿದೆ. ನೀನು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮೈಗೊಟ್ಟೆಯಲ್ಲ, ನಿನ್ನ ಮಾನ ಮರ್ಯಾದೆಗೆ ಮಾತ್ರ ಮಲಗೊಳ್ಳಲಿಲ್ಲ. ಇನ್ನು ನಿನ್ನ ಪ್ರೇಮದ ಕಾಮದ ಸುದ್ದಿಯನ್ನು ನನ್ನ ಮುಂದೆ ಉಚ್ಚರಿಸಿದೆ. ನನ್ನನ್ನು ಒಲಿಸಿಕೊಳ್ಳುವುದು ನಿನ್ನಿಂದಾಗುವುದು ಕಾರಣ. ಭಾರ್ಗವ, ರಾಮ, ಮೇನಕ ನಲ್ಲ ಹೇಳುವೆನು ಕೇಳು. ಖರವಾಗಿ ಸೇಳು. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಳಿಗೆ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಳಿಗೆ. ಗೆಜ್ಜೆ ತಾಳದಲ್ಲಿ ಪಾದ ಗೆಜ್ಜೆ ನಾದ, ಹೃದಯ ತಾಳದಲ್ಲಿ ನಾದ ಪ್ರೇಮ ನಾದ. ಬಿಡಿಯಲ್ಲಿ ಮಧುರ ಬಲವ ಶ್ರುತಿ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಳಿಗೆ. ಬಾಲಭಾರ್ಗವ ಅವ್ರಪ್ಪನ ಅವ್ರ ತಾತನ ಮೇಡಿಸ್ಬಿಡ್ತಾನತ್ತ.
ಕುಮಾರ, ದೇವೇಂದ್ರನ ಸಖಿ ಇದಲ್ಲದೆ ಸ್ತ್ರೀ ಸುಖದ ವಿಚಾರ ಇನ್ನೊಂದು ಹೇಳುವೆನು, ಚಿತ್ತವಿಟ್ಟು ಕೇಳು. ಇನ್ನು ಸ್ತ್ರೀ ಸುಖ ನನಗೆ ಬೇಕಾಗಿಲ್ಲ ಎಂದು ಹೇಳಿದ ಅರ್ಥವಾಗಿಲ್ಲವೇ ಸ್ತ್ರೀಯರೇ? ಇಂದನು ಮಧ್ಯರಾತ್ರಿಯಲ್ಲಿ ಕೋಣೆಯಾಗಿ ಕೂಗಿ ಹಲ್ಲದೊಂದಿಗೆ ಸುಖವನ್ನು ಪಟ್ಟನಲ್ಲವೇ? ಅದರಂತೆ ನೀನು ಇಂದು ಎನ್ನನ್ನು ತೃಪ್ತಿಗೊಳಿಸಿ ಎಂದು ಬೇಡಿಕೊಳ್ಳುವಿನ ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ. ಆಹೇ ಮದ ಬೇರಿದ ಮಂಕು ಸ್ತ್ರೀಯರೇ, ತಪವಂತನಾದ ಗೌತಮ ಮುನಿಯನ್ನ ಕಾಮಂದನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆತನ ನದಿ ಸ್ನಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ದರಗಿಳಿದು ಬಂದ ಪದರದಯಾದ ಹಳದೇವರ ಸಲಕಿ ತೇಲಕೆರೆದ ತತ್ಪುಣ್ಯ ವೇಷವನ್ನು ತಾಳಿ ತನ್ನ ಕಾಮಂದತೆಯನ್ನು ಶಾಂತಿ ಮಾಡಿಕೊಂಡರು. ಹೌದೇ ನರಕ ರಾಮ? ಮತ್ ಗೌತಮ ಋಷಿಯಿಂದ ಶಾಪಗ್ರಸ್ತನಾಗಿ ಮೈ ತುಂಬ ಎಣ್ಣೆಗಳನ್ನು ಪಡೆದುಕೊಂಡರು. ಅದು ಯಾತಕ್ಕೆಂದರೆ ಮದನನ ತಾಪ ಇಂದ್ರನ ನೆತ್ತಿಗೆ ನೀಟಾದ ನಾರಿಯರಲ್ಲಿ ಬರೆಯುವ ವಿಟಪುರುಷನಾದ ಕಾರಣ ಇಂಥ ಖ್ಯಾತಿಗೆ ಬಂತು ಕೆದವಶಕ್ಕೆ ಮುಂದೆ ತಂದುಕೊಂಡರು. ನಾನು ಅವರಂತ ಆಗುವೆಂದು ಹೇಳುವಲ್ಲ ಸ್ತ್ರೀಗಳೇ, ಈ ನಿನ್ನ ಕಾಮದಾಟವು ನನ್ನ ಮುಂದೆ ನಡೆಯಲಾರದು ಸುರಪತಿಯ ಸುಂದರಿ, ನೀನಂಥ ವಯ್ಯಾರಿ ಭಾರ್ಗವ ಹೇಳಲೆ ಹೇಳುವೆ ಕೇಳು. ಸುಖದಲ್ಲಿ ಹೋಲಾಡುವಾಗ ಆ ಸ್ವರ್ಗ ಸುದಯ ಸವಿದಂತೆ ಮನಕ್ಕೆ ಹರುಷ, ಉಲ್ಲಾಸ ಉಲ್ಲಾಸ ಉಲ್ಲಾಸವು, ಸಂತೋಷ ಸಂತೋಷ ಸಂತೋಷವು, ಸುಖದಲ್ಲಿ ಓಡಾಡುವಾಗ ಸವಿದಂತ ಮನಕ್ಕೆ ಹರುಷ, ಉಲ್ಲಾಸ ಉಲ್ಲಾಸ ಉಲ್ಲಾಸವು, ಸಂತೋಷ ಸಂತೋಷವು. ರಾಮ, ಭಾರ್ಗವ, ಮೇನಕ ಪರಶಿವನಲ್ಲಿ ಕುಳಿತು ತಪಸ್ಸು ಮಾಡಲು ಬಂದಿರುವೆ ಎಂದು ಹೇಳಿದೆಯಲ್ಲ, ಹೌದು ಸ್ತ್ರೀಯರೇ. ಆ ಪರಶಿವನ ಜಡೆಯಲ್ಲಿರುವ ಚಂದ್ರನೇ ಗುರು ಪತ್ನಿಯಾದ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಪಡೆದನು. ತನ್ನ ಚಂದ್ರವಂಶವನ್ನೇ ಉದ್ಧಾರ ಮಾಡಿಕೊಂಡನು. ಅದರಂತೆ ನೀನು ಇಂದು ಈಗ ಎಲ್ಲರೂ ಕೂಡಿ ತೋರುವನು ದಿನ ಬೆಳಕು ತೋರುವನು. ಆದರೆ ಸುಖಪಟ್ಟನಲ್ಲ, ಅಷ್ಟು ಸಾಕು. ಸುಖವು ಬೇಕಾಗಿಲ್ಲವೇ? ರಾಮ, ಮೇನಕ ಅದರಂತೆ ನೀನು ಇಂದು ಸುಖಪಟ್ಟು ನಿನ್ನ ಋಷಿಕುಲ ವಂಶವನ್ನೇ ಉದ್ಧಾರ ಮಾಡಿಕೊಂಡು ಬೇಡಿಕೊಳ್ಳುವೆನು ಪ್ರಿಯ. ಕೇಳಿನ್ನ ನುಡಿಯ. ಆಹೇ ನಾರಿ ಸುರಪರ ಸುಂಬ ಕಂಬು ಕಂದರೆ ನಿನ್ನಲ್ಲಿ ಕಪಟ ಮೋಹದ ಕೆಟ್ಟ ಬುದ್ಧಿ ಬೆಟ್ಟದಷ್ಟಿದೆ. ಚಂದ್ರನ ಇಂದ್ರನಿಗಿಂತ ಕಾಮಾಂಧನ ಗುರುಪತ್ನಿ ತಾರೆಗಳನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಬೆಳಕು ತೋರುವನು, 15 ದಿನ ಕತ್ತಲು ತೋರುವನು. ಸ್ತ್ರೀಯರೇ, ರಾಮ, ಅವನೇ ಅಂತ ನಿಷ್ಠಾವಂತನಾಗಿದ್ದರೆ ಪ್ರಕಾಶಿಸುತ್ತಿದ್ದರು. ಪರ ಸ್ತ್ರೀಯರನ್ನು ಬಯಸಿದ ಕಾರಣ ಇಂಥ ಖ್ಯಾತಿಯ ಕೊಟ್ಟು
ನನ್ನ ಭವಿಷ್ಯಕ್ಕೆ ಕುಂದು ತಂದುಕೊಂಡನು. ನಾನು ಅವನಂತೆ ತಿಳಿದುಕೊಂಡಿರುವೇನೆ ಸುರಪನ ಸುಂದರಿ. ಎನ್ನನ್ನು ಕುಡುಬ ಎಂದು ನುಡಿಯುವುದರ ಮತ್ತೊಂದು ಸಾರಿ ನೋಡವ ನೆಕ್ಸ್ಟ್ ಸೈಲೆನ್ಸ್. ರಾಮ ಹೇಳುವಿನ ಕೇಳು. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೊಡಿದಂತೆ ಕೂಡಿ ನಾವು ಹಾಕುವ ನಾಡು ನೀನು ಜೋಡಿ ಬಾರಿ ಬಾರ 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 ನನ್ನ ಬಾಳಿನ ರಾಜ ನನ್ನ ಬಣ್ಣದ ತೇಜ ನನ್ನ ಬಾಳಿನ ರಾಜ ನನ್ನ ಬಣ್ಣದ ತೇಜ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಹಾಕುವ ನಾಡು ನೀನು ಜೋಡಿ. ನಿನ್ನ ಮೇಲೆ ನನ್ನ ಮನಸ್ಸು ಬಾಳಿದೆ, ಯಾಕೋ ಏನೋ ನಿನ್ನ ನೋಡಿ ನಂಗೆ ಬರ್ತಾನ. ಬಾ ಬಾಳಿನ ರಾಜ ನನ್ನ ಬಣ್ಣದ ತೇಜ ಬಾ ಬಾಳಿನ ರಾಜ ನನ್ನ ಬಣ್ಣದ ತೇಜ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಹಾಕುವ ನಾಡು ನೀನು. ಅಹೋ ಪ್ರಿಯ ಭಾರ್ಗವ, ನಿನ್ನ ಅಂಗ ಸಂಗ ಸುಖವನ್ನು ಸವಿಯಬೇಕೆಂದು ಮನಸ್ಸು ಮಾಡಿ ಬಂದಿರುವೆನು. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ಕರಗಿಸಬೇಡ ಎನ್ನ ಪ್ರೇಮ. ಅಹೋ ಜಮದಗ್ನಿಯ ಕುಮಾರ, ಇಂದ್ರನ ನಾಡಿ ಮೆಚ್ಚಿದನು ಈ ನಿನ್ನ ದೃಢ ನಿರ್ಧಾರ. ಗೊತ್ತಿದ್ದ ಬ್ರಹ್ಮ ಸರಿ ಬಲವಂತದ್ದು. ನಿಜವಾದ ಬ್ರಹ್ಮಚಾರಿ ಅನ್ನೋದು ನೀನೇ ಅಲ್ಲವೇ? ನಿನ್ನ ತಪಸ್ಸನ್ನು ಕೆಡಿಸಲು ನಾನು ಇಲ್ಲಿಗೆ ಬಂದೆ. ನೀನೇ ಗೆದ್ದೆ, ನಾನೇ ಸೋತೆ. ಗೊತ್ತೇ ಸ್ತ್ರೀಯರೇ ಬ್ರಹ್ಮಚಾರಿ ಅಂತಂಬುದೇ. ಭಾರ್ಗವ, ನೀನು ಹೀಗಿಂದ ಈಗಲೇ ಹೋಗಿ ಆ ಪರಶುವನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಕಾರ್ತಿವಿ ರಾಜನನ್ನು ಜಯಿಸಿದ ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಅಹೇ ಮೇಲಕಾರಿಂದ ಚಲಂತಾಗಲೇ ನಡುವೆ ನಿನ್ನ ತಪ್ಪುರಕ್ಕೆ ನನ್ನ ತಪಸ್ಸನ್ನು ಕೆಲಸವನ್ನು ಮೇಲಕ ಹೊರಟು ಹೋದಳು. ನಾನಿಂದ ಭಕ್ತಿಯಿಂದ ಈಶ್ವರ ಮಂದಿರವನ್ನು ಸಾರದೆ ತಪಸ್ಸಿಗೆ ಕೂಡಿಕೊಳ್ಳುವ ಜಾಗೃತಿ. ಒಂದು ವಿಶ್ವದಂತಾಗಲಿ ಭೂಪತಿ. ಮೆಚ್ಚಿದೆ ನಿಚ್ಚಲ ಮನಸ್ಸಿನಿಂದ ನೀನು ಮಾಡಿದ ತಪವ. ನಿನ್ನ ಭಕ್ತಿ ಎಂಬ ಬಳ್ಳಿಯು ಕೈಲಾಸ ಶಿಖರದವಳು ಪಾರ್ವತಿ ಸಮೇತ ಹಾಸನ ರೂಢನಾದ ಎನ್ನ ಕಾಲಿಗೆ ಸುತ್ತಿಕೊಂಡು ಇಲ್ಲಿಗೆ ಎಳೆತಂದದಕ್ಕೆ ನಾನು ಬಂದಿರುವನು. ಭಾರ್ಗವ, ನಿನಗೆ ಬೇಕಾದ್ದನ್ನು ಬೇಡೋ, ಈ ಕ್ಷಣವೇ ಬೇಡಿದ್ದನ್ನು ಕೊಟ್ಟು ಕಳಿಸನು ತಕ್ಷಣವ. ಆಗಲೇ ಪರಮಾತ್ಮ ಎಲ್ಲದಕ್ಕೆ ನಿಲ್ಲ ಲೀಲೆ ವರ್ತಿ ಈ ಜಗದಲ್ಲಿ ಮತ್ತೆ ಹೇಳಿದೆ. ನಾನಿನ್ನು ಹೋಗಿ ಬರುತ್ತೇನೆ ದೇವ ದೀನ ಬಾಂಧವ. ಹೋಗಿ ಬರುವಂತವನಾಗ ಭಾರ್ಗವ, ನಿನ್ನ ಶತ್ರುವಾದ ಬಲದ ತೇಜ ಬಲೆ ಬಲೆ ಸಾರಥಿ ಮತ್ತೇನು
ಆಶೀರ್ವಾದ ಪಡೆಯುವುದಕ್ಕೆ ಸುಡ್ತಿರೋದು ಸೈಲೆನ್ಸ್. ನೋಡವ ಕುಡು ಮೀಸಿಯ ಸರ್ದಾರ ಕಾರ್ತವೀರಾರ್ಜುನ 8 ಮಂದಿ ಡ್ಯಾನ್ಸರ್ ಬಂದಿದಾರ. ಈ ಅವಕಾಶ ಮತ್ತೆ ಸಿಗುವುದಿಲ್ಲ. ಯಾರು ಎದ್ದೋಗ್ಬೇಡ್ರಿ. ಹುಲಿಗೆಮ್ಮವ ನೋಡು ಒಳ್ಳೆ ಬಿರ್ರೈತೆ. ಅಲ್ಲ ಹೂವಿನಾರ ಇಷ್ಟು ಬಿರ್ರೈತೆ ಅಂದ್ರ ಇನ್ನ ಡ್ಯಾನ್ಸ್ನಾಗ ಎಷ್ಟು ಬಿರ್ರ ಇರ್ಬೇಡ. ಇವಾಗೇನು ಒಪ್ಪಂದರವೇನು ಮೆಣಸಿನಕಾಯಿ ಇಲ್ಲ. ಬಾ ಬೇಸ್ ನಿಧಾನಕ್ಕೆ ನೋಡ್ರಿ, ಇನ್ನು ಸ್ವಲ್ಪ ಹೊತ್ತಾಗ್ಲಿ. ಸೈಲೆನ್ಸ್. ಖಾಲಿ ಜನ ಸರ್ಕೊಂಡು ಹೋಗೋಣ. ಬೇಸ್ ಹೊಡ್ರಿಪ್ಪ, ಫೋಟೋ ಬೇಸ್ ಹೊಡ್ರಿ. ಟೈಮ್ ಆಗ್ತಿ ಹೇಳ್ರಪ್ಪ, ಹೇಳ್ರಪ್ಪ 11 ಮಂದಿ ಹೆಣ್ಮಕ್ಳು. ಎಲ್ಲರೂ ಕಾಲು ಮಂದಿ ತಮ್ಮ ಕೆಳಕ್ಕೆ ಹೋಗ್ಬೇಕು. ಕಾಲು ಮಂದಿ ಕಾಲು ಮಂದಿ ಯಾರು ಇರ್ಬೇಡ್ರ.